ಫ್ರೀ ಕೊಟ್ಬಿಡ್ತೀರಾ? ಗಾಡಿ ಫ್ರೀ ಕೊಡ್ತೀನಿ. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಆನೆಗಳನ್ನ ತರಿಸ್ತಾ ಇದೀನಿ ಸರ್ ಅಂತ ಹೇಳಿದ್ರಿ. ಹೌದು So, ಸರ್. ಈ ಸರಿ ಬಿಳಿ ಆನೆಗಳ ಗಜ ಪಡೆನೆ ತರಿಸಿದೀರಾ? ಹೌದು. ಸೊ ಎಷ್ಟು ಗಾಡಿ ಇದಾವೆ ಬಿಳಿ ಆನೆಗಳು? 10 ಗಾಡಿ ಇದೆ. 10 ಗಾಡಿ ಇದೆ. ಬಿಳಿ ಆನೆಗಳು ಅಂದ್ರೆ ಯಾವ ಗಾಡಿಗಳು ಸರ್? ಇನೋವಾ ಕ್ರಿಸ್ಟಾ. ಇನೋವಾ ಕ್ರಿಸ್ಟಾ. 10ಕ್ಕೆ 10 ಗಾಡಿಗಳು ಕೂಡ 19 ಮಾಡಲು ಸಿಂಗಲ್ ಓನರ್. ಸೆಕೆಂಡ್ ಓನರ್ ಥರ್ಡ್ ಓನರ್? ಸಿಂಗಲ್ ಓನರ್. ಪಕ್ಕ ಒಂದು ಸೆಕೆಂಡ್ ಓನರ್ ಇಲ್ಲ? ಸೆಕೆಂಡ್ ಓನರ್ ಇಲ್ವೇ ಇಲ್ಲ. ತೋರ್ಸಿದ್ರೆ ತೋರಿಸಿ ನೀವು. ಫ್ರೀ ಕೊಟ್ಬಿಡ್ತೀರಾ? ಗಾಡಿ ಫ್ರೀ ಕೊಡ್ತೀನಿ. ಸಿಂಗಲ್ ಓನರ್ ಎಲ್ಲ? ಹೌದು. 10 ಸಿಂಗಲ್ ಓನರ್. 10 ಸಿಂಗಲ್ ಸೊ ನೋಡ್ತಾರೆ ಬರ್ತಾರೆ. ಹೌದು. ಸೊ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕೋ ಸೊ ಅಂಥವ್ರಿಗೆ ಈ ವಿಡಿಯೋ. ಎಲ್ಲೋ ಬೋರ್ಡ್ ಬೇಕು ಗಾಡಿ ನೋಡ್ತಾ ಇರ್ಬೋದು ನೀವು. ಸೊ ಒಂದೊಂದು ಡಿಫ್ರೆಂಟ್ ಆಗಿದೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್. ಸೀಟ್ಗಳು ನೋಡ್ತಾ ಇರ್ಬೋದು, ಸ್ಟೇರಿಂಗ್ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಐ ಕ್ಲಾಸ್ ಆಗಿರ್ತಕ್ಕಂಥದ್ದು. ಟೊಯೋಟಾ ಇನೋವಾ ಅಂದ್ರೇನೆ ಆ ತಾಕತ್ತು, ಆ ಗೇಜು, ಆ ಇಂಜಿನಿಗೆ ಇರ್ತಕ್ಕಂಥ ಗತ್ತು, ಗಾಂಭೀರ್ಯತೆ. ಸೊ ಈ ಥರ ಗಾಡಿಗಳು ಬೇಕು ಅಂದರೆ ನೀವು VIP ಕಾರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಡೆಂಟ್ ಆಗಿರ್ಬೋದು, ಸ್ಕ್ರಾಚ್ ಆಗಿರ್ಬೋದು, ಎಂಥದ್ದು ಇಲ್ಲ. ಚಿಕ್ಕ ಪುಟ್ಟದಿತ್ತಂದ್ರೆ ಅದನ್ನು ಕೂಡ ಚಿಕ್ಕ ಪುಟ್ಟದ್ದು ಮಾಡಿಸ್ಕೊಡ್ತಾರೆ. ಸೊ ಅಂಥದ್ದು ಎಂಥದ್ದು ಇಲ್ಲ. ಗಾಡಿ ಗುಡ್ ಕಂಡೀಷನಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೋನ್ ಬೇಕು ಅಂತಂದರೆ ಅಪ್ ಟು 50% ಇಂದ 80% ವರೆಗೂ ಲೋನ್ ಆಗುತ್ತೆ. ಸೊ ಈ ಸರಿ ನಮ್ಮ VIP ಕಾರ್ಸಲ್ಲಿ ಆನೆಗಳನ್ನ ತರಿಸಿದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರು ನೆಕ್ಸ್ಟ್ ಟೈಮು ಆನೆಗಳನ್ನೇ ಸರ್ ತರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಅದಕ್ಕಂತಾನೆ ಆನೆಗಳನ್ನ ತರಿಸಿದ್ದಾರೆ. ಹೌದು, ಅದೇ ಇನೋವಾ ಕ್ರಿಸ್ಟಾಗಳನ್ನ ತರಿಸಿದ್ದಾರೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿಗಳು 10 ಇನೋವಾ ಕ್ರಿಸ್ಟಾ ಗಾಡಿಗಳಿದ್ದಾವೆ. ಸೊ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಜೊತೆ ವಿನಯ್ ಸರ್ ಜಾಯಿನ್ ಆಗ್ತಾರೆ. VIP ಕಾರ್ಸ್ನ ಓನರ್ ಆಗಿರ್ತಕ್ಕಂಥವ್ರು. ಸೊ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕೋ ಸೊ ಅಂಥವ್ರಿಗೆ ಈ ವಿಡಿಯೋ. ವಿನಯ್ ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? VIP ಕಾರ್ಸಲ್ಲಿ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸರ್ ಆನೆನೇ ಸರ್ ತರ್ತಾ ಇರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ರೆ, ಹೌದು ಸರ್. ಈ ಸರಿ ಆನೆನ್ ತರ್ಸೇ ಬಿಟ್ರಾ? ತರಿಸಿದೀವಿ ಸರ್. ನೋಡಿ ಎಲ್ಲ ಇನೋವಾ ಅಲ್ಲ, ಇನೋವಾ ಕ್ರಿಸ್ಟಾ ಸಿಂಗಲ್ ಓನರ್ ಗಾಡಿಗಳು. ಲಾಸ್ಟ್ ಟೈಮ್ 10 ಗಾಡಿ ತಂದು ಕೊಟ್ಟು ಆಮೇಲೆ 10 ಗಾಡಿ ತಂದಿರ. 10 ಗಾಡಿ ಸೋಲ್ಡ್ ಔಟ್ ಆಲ್ರೆಡಿ. 10 ಗಾಡಿ ಆಲ್ರೆಡಿ ಸೋಲ್ಡ್ ಔಟ್. ಈಗ ಹೊಸ 10 ಗಾಡಿಗಳು ತಂದಿರೋದು. ಹೊಸ 10 ಗಾಡಿಗಳು ಬಂದಿರೋದು. ಸೊ ಎಲ್ಲ ಯಾವ ಮಾಡಲ್ಸ್ ಇವೆಲ್ಲ? ಎಲ್ಲ 19 ಮಾಡಲು ಸಿಂಗಲ್ ಓನರ್. 19ನೇ ಮಾಡಲು ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು. ಸೊ ಹೊರಗಡೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಇದೆಲ್ಲ ಶೇಪ್ ನಾವು ಚೇಂಜ್ ಮಾಡ್ಸಿರೋದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಆಫ್ಟರ್ ಮಾರ್ಕೆಟ್ ಮಾಡಿಫೈ ಮಾಡಿರ್ತಕ್ಕಂಥದ್ದು ಇದು. ಸೊ ಒಳಗಡೆನೂ ಸ್ವಲ್ಪ ತೋರಿಸ್ಬಿಡಿ ಗಾಡಿನ. ಯಾ ಡೆಂಟು, ಸ್ಕ್ರಾಚ್, ಮೇಜರ್ ಅದು ಇದು ಎಂತದಿಲ್ಲ ಇಲ್ಲ ಸರ್. ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಸಿದೀವಿ. ಸೀಟ್ ಕವರ್ ಹೊಸದ್ ಹಾಕ್ಸಿದೀವಿ. FC ಇನ್ಸೂರೆನ್ಸ್, ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರ್ತಕ್ಕಂಥ ಗಾಡಿಗಳು ಇವೆಲ್ಲ. ಹೌದು. ವಿತ್ GPS ಕೂಡ ರನ್ನಿಂಗ್ ಇದೆ. 2 ವರ್ಷ FC ಇದೆ. ಸೊ GPS ರನ್ನಿಂಗ್ ಇರ್ತಕ್ಕಂಥ ಗಾಡಿಗಳು. ಹೌದು ಅಲ್ವಾ? ಹೌದು. ಸೊ ಪ್ಯಾನಿಕ್ ಬಟನ್ ಏನೋ ಹಾಕ್ಸೋ ಅವಶ್ಯಕತೆ ಇಲ್ಲ. ಎಲ್ಲ ರೆಡಿ ಇದೆ. ಎಲ್ಲ ರೆಡಿ ಇದೆ. ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ 2-2.5 ಲಕ್ಷ ತಗೊಂಬಂದ್ರೆ ಲೋನ್ ಮಾಡ್ಕೊಡೋದು. 7 ಸೀಟರ್ ವೆಹಿಕಲ್. ಹೌದು. ಸೊ ನೋಡಿದ್ರಲ್ವಾ ಗಾಡಿ ನೋಡಿ. 2019 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, 7 ಸೀಟರ್ ವೆಹಿಕಲ್ಗಳೆಲ್ಲ. ಸೊ ಮೊದಲನೇ ಗಾಡಿ ನೋಡ್ತಾ ಇದ್ದೀರಾ. ಸೊ KA03AH0692 ಈ ಗಾಡಿ ಏನಾದ್ರು ಬೇಕಾ? 19 ಮಾಡಲು ಸಿಂಗಲ್ ಓನರ್. ಸರ್ ಏನ್ ರೇಟ್ ಹೇಳ್ತಾ ಇದೀರಲ್ಲ? ಸರ್ 11.80 ಹೇಳ್ತಾ ಇದೀವಿ ಸರ್. 11,80,000 ಹೇಳ್ತಾ ಫೈನಲ್. 11.5 ಕೊಡ್ತೀವಿ ಸರ್. ಫೈನಲ್. 11,50,000 ಡೆಡ್ ಲೈನ್. ಹೌದು. ಅದಕ್ಕಿಂತ ಕಮ್ಮಿ ಕೇಳಬೇಡಿ. ಕೊಡಲ್ಲ. ಅದೇ ಫೈನಲ್. ಅದಕ್ಕಿಂತ ಜಾಸ್ತಿ ಹೇಳಲ್ಲ. ಅದೇ ಫೈನಲ್. ಪಕ್ಕನಾ? ಪಕ್ಕ. ಸೊ ಈ ಸರಿ ಆಫರ್ ಅಂತ ಏನಾದ್ರು ಕೊಡ್ತೀರಾ ಎಕ್ಸ್ಟ್ರಾ? ಆಫರ್ ಏನ್ ಕೊಡಲ್ಲ ಸರ್. ಗಾಡಿನೇ ಆಫರ್ ಸರ್. RTO ಚಾರ್ಜಸ್ ಏನಾದ್ರು ಲೆಸ್ ಮಾಡ್ಕೊಡ್ತೀವಿ. ಲೆಸ್ ಮಾಡ್ಕೊಡ್ತೀರಾ ಈ ಸರಿ? ಮಾಡ್ಕೊಡ್ತೀವಿ. ಸೊ RTO ಚಾರ್ಜಸ್ ನ ಯಾವುದೇ ಕಾರಣಕ್ಕೂ ಕೂಡ ಅವಶ್ಯಕತೆ ಇಲ್ಲ. 11,80,000 ಹೇಳ್ತಾ ಇದ್ರೆ 11,50,000ಕ್ಕೆ ಫೈನಲ್ ಮಾಡ್ತಾ ಇದ್ರೆ. ಸೊ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕು 2019 ಮಾಡಲು ಸಿಂಗಲ್ ಓನರ್ ಗಾಡಿಗಳು. ಸೊ ಎಲ್ಲ ಎಷ್ಟು ಓಡಿರ್ಬೋದು ಸರ್ ಗಾಡಿಗಳೆಲ್ಲ? ಸರ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ. ಹೌದು, ಶೋರೂಮ್ ಹಿಸ್ಟ್ರಿ 1.5 ಇಂದ 2 ಲಕ್ಷ ಒಳಗಡೆ ಇದೆ. ಎಲ್ಲ ಗಾಡಿಗಳು 5 ಲಕ್ಷದವರೆಗೂ 10 ಲಕ್ಷ ಓಡ್ತವೆ ಸರ್. ಓಡ್ರೆ ಉದಾಹರಣೆನೂ ಇದಾವೆ. ಸರ್ ಆನೆ ಅಂತ ಸುಮ್ನೆ ಹೆಸರಿಟ್ಟಿಲ್ಲ ಸರ್. ಆ ರೀಸನ್ಗೆ ಇಟ್ಟಿದ್ದಾರೆ. ಕಲ್ಬಂಡೆ ಅಂತ ಗಾಡಿಗಳು. ಟೊಯೋಟಾದಲ್ಲಿ ಇನೋವಾ ಕ್ರಿಸ್ಟಾ ಸ್ಟಾಪ್ ಆಗ್ತಾ ಇದೆ, ನಿಲ್ಲಿಸ್ತಾ ಇದೀವಿ ಅಂತ ಕೇಳಿದ್ದಕ್ಕೇನೆ ಎಷ್ಟೋ ಗಾಡಿಗಳನ್ನ ಬುಕ್ ಮಾಡಿ ಡೆಲಿವರಿ ತಗೊಂಡ್ರು. ಬಿಕಾಸ್ ಆಫ್ ಇನೋವಾ ಕ್ರಿಸ್ಟಾಗಿರ್ತಕ್ಕಂಥ ಗತ್ತು, ಗಾಂಭೀರ್ಯತೆ ಅದು. ಸೊ ಅದ್ರದ್ದೇ ಒಂದು ವ್ಯಾಲ್ಯೂ ಇದೆ. ಸೊ ಪಕ್ಕದಲ್ಲಿ ಫಾರ್ಚುನರ್ ಇಟ್ಟರು ಕೂಡ ಇಲ್ಲ ನನಗೆ ಇನೋವಾ ಕ್ರಿಸ್ಟಾನೇ ಬೇಕು ಅಂತಕ್ಕಂಥ ಅಭಿಮಾನಿಗಳು ಇದ್ದಾರೆ ಅಲ್ವಾ? ಸೊ ಇದ್ರಲ್ಲಿರೋ ಕಂಫರ್ಟೇ ಬೇರೆ. ಸೊ ಯಾರಿಗೆಲ್ಲ ಎಲ್ಲೋ ಬೋರ್ಡ್ ಬೇಕು ಗಾಡಿ ನೋಡ್ತಾ ಇರ್ಬೋದು ನೀವು. ಸೊ ಒಂದೊಂದು ಡಿಫ್ರೆಂಟ್ ಆಗಿದೆ. 2019 ಮಾಡಲು ಸಿಂಗಲ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್. ಸೀಟ್ಗಳು ನೋಡ್ತಾ ಇರ್ಬೋದು, ಸ್ಟೇರಿಂಗ್ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಪ್ರತಿಯೊಂದು ಕೂಡ ಐ ಕ್ಲಾಸ್ ಆಗಿರ್ತಕ್ಕಂಥದ್ದು. 11,80,000 ರೂಪಾಯಿ ಕೋಟ್ ಮಾಡ್ತಾ ಇದ್ರು. ಬಟ್ VIP ಕಾರ್ಸಲ್ಲಿ ನಮ್ಮ MVP ಕನ್ನಡ ಚಾನಲ್ ಕಡೆಯಿಂದ ಯಾರೇ ಬಂದರೂ ಕೂಡ 11,50,000ಕ್ಕೆ ನಮ್ಮ ವಿನಯ್ ಸರ್ ಫೈನಲ್ ಮಾಡಿಕೊಡ್ತಾ ಇದ್ದಾರೆ. ಸೊ ನೋಡಿ ಗಾಡಿ ನೋಡ್ಕೊಳ್ಳಿ, ಗಾಡಿ ನಂಬರ್ ನೋಡ್ಕೊಳ್ಳಿ, 1579 ಎಲ್ಲ ನೋಡ್ಕೊಳ್ಳಿ ಲೈನಿಗೆ. ಸೊ ಎಷ್ಟಿದಾವೆ? 1 2 3 4 5 6 7 8 ಗಾಡಿಗಳು ಈ ಲೈನಲ್ಲಿ ನಿಂತ್ರೆ ಒಂದು ಗಾಡಿ ಇಲ್ಲೊಂದು ಸೈಡಿ ನಿಂತಿದೆ. ಸರ್ ಇದು ಸ್ಪೆಷಲ್ ಏನಂದ್ರೆ ವೈಟ್ ಬೋರ್ಡ್ ಬೇಕು ಅಂದ್ರೆ ವೈಟ್ ಬೋರ್ಡ್ ಮಾಡ್ಕೊಡ್ತೀವಿ. ಓಕೆ. ಅದೇನು 2 ಲಕ್ಷ ಖರ್ಚು ಬರುತ್ತೋ ಅದು ಕೊಟ್ರೆ ವೈಟ್ ಬೋರ್ಡ್ ಮಾಡ್ಕೊಡ್ತೀವಿ. ಬಟ್ ನಮ್ಮ ಹತ್ರ
ಇರೋದೆಲ್ಲ ಬೇಸಿಕ್ಕೆ. ಓಹೋ FLT FLT ವಿ ವರ್ಷನ್ ಇಲ್ಲ, Z ವರ್ಷನ್ ಇಲ್ಲ, ಎಲ್ಲ ನಾವು ಜಿ ವರ್ಷನ್ ಕನ್ವರ್ಟ್ ಪ್ರತಿಯೊಂದು ಕೂಡ FLTನೇ. ಸೊ FLT ಅಂತೇಳಿ ಬೇಸಿಕ್ ಆಗಿರ್ಬೋದು, ಬಟ್ ನಿಮಗೆ ಮ್ಯಾಗ್ವಿಲ್ ಬರುತ್ತೆ, ಪ್ರತಿಯೊಂದು ನಾವು ಮಾಡಿಸಿದೀವಿ. ಪ್ರತಿಯೊಂದು ಕೂಡ ನೀವು ಮಾಡಿಸಿರ್ತಕ್ಕಂಥದ್ದು ಅಲ್ವಾ? ಜಿ ವರ್ಷನ್ ನೋಡಿದ ತಕ್ಷಣ ಟಾಪ್ ಎಂಡ್ ಅಂತ ಅನ್ನೋ ತರನೇ ಫೀಲ್ ಆಗ್ಬೇಕು ಗಾಡಿ. ಹೌದು. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಎಲ್ಲವೂ ಟಾಪ್ ಎಂಡ್ ಥರನೇ ಲುಕ್ ಕಾಣ್ತದೆ, ಬಟ್ FLT ವರ್ಷನ್ ಇವು ಗಾಡಿಗಳು. ಸೊ ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕೋ, ಸೊ ನೋಡ್ತಾ ಇದ್ದೀರಲ್ವಾ, ಇಲ್ಲೊಂದು ಗಾಡಿ ನಂಬರ್ ನೋಡ್ಕೊಂಬಿಡಿ ಪಟಾಪಟ ಅಂತೇಳಿ. 4060 ಗಾಡಿ ನಂಬರ್ 1. ಸೊ ಎರಡನೇದು 4059 2 ಆಗಿದೆಯಾ? ವೈಟ್ ಬೋರ್ಡ್ ಆಗಿದೆ. ವೈಟ್ ಬೋರ್ಡ್ ಬೇಕಂದ್ರೆ ವೈಟ್ ಬೋರ್ಡು ಮಾಡ್ಕೊಡ್ತಾರೆ. ಸೊ ಅದ್ರದ್ದು ಏನಿದೆಯೋ ಅದ್ರ ಚಾರ್ಜಸ್ ಕೊಡ್ಬೇಕಷ್ಟೇ. ಸೊ ಹಾಗೆ 3ನೇ ಗಾಡಿ ನೋಡ್ತಾ ಇದ್ದೀರಾ, ಅಲ್ಲಿದೆ ನೋಡಿ, ಅದಕ್ಕೊಂದು ನಂಬರ್ ಹಾಕ್ಬೇಕೇನು ಸರ್? ಅದು ವೈಟ್ ಬೋರ್ಡ್ ಆಗಿದೆಯಾ? ಇಲ್ಲ, ಅದು ನಂಬರ್ ಪ್ಲೇಟ್ ಹಾಕಬೇಕು. 3ನೇ ಗಾಡಿ ಅಲ್ಲಿ ನೋಡ್ತಾ ಇದ್ದೀರಾ. 4ನೇ ಗಾಡಿ 1588. 5ನೇ ಗಾಡಿ, ಸೊ 6ನೇ ಗಾಡಿ 1579. ಸೊ 7ನೇ ಗಾಡಿ 1352. ಹಾಗೆ 8ನೇ ಗಾಡಿ 1354. ಹಾಗೆ 9ನೇ ಗಾಡಿ 0521. ಹಾಗೆ 10ನೇ ಗಾಡಿ 1573. ಲಾಸ್ಟ್ ಒನ್ ನೋಡ್ತಾ ಇರ್ಬೋದು ನೀವು. ಸೊ ಆ ಗಾಡಿನ ನೋಡಿ 0692. ಸೊ ಇಷ್ಟು ಗಾಡಿಗಳಲ್ಲಿ ಯಾವ ಗಾಡಿ ಬೇಕೋ ಚೂಸ್ ಮಾಡ್ಕೊಳ್ಳಿ. ಇನೋವಾ ಕ್ರಿಸ್ಟಾ 7 ಸೀಟರ್ ವೆಹಿಕಲು, ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ, 2019 ಮಾಡಲ್, ಕೇವಲ 11.5 ಲಕ್ಷಕ್ಕೆ VIP ಕಾರ್ಸಲ್ಲಿ ಸಿಗ್ತಾ ಇದೆ. ಎಕ್ಸ್ಟ್ರಾ ₹1 ಕೊಡೋ ಅವಶ್ಯಕತೆ ಇಲ್ಲ, RTO ಚಾರ್ಜಸ್ ಇಲ್ಲ, ಎಕ್ಸ್ಟ್ರಾ ಅದು ಇದು ಅಂತೇಳಿ ಕಮಿಷನ್ ಎಂಥದ್ದು ಇಲ್ಲ. 11.5 ಲಕ್ಷ ಕೊಟ್ಟರೆ ನಿಮಗೆ ಪೂರ್ತಿ ಗಾಡಿ ನಿಮ್ಮದಾಗುತ್ತೆ. ಲೋನ್ ಬೇಕಾದ್ರೆ ಲೋನು ಕೂಡ ಮಾಡಿಸ್ಕೊಡ್ತೀವಿ. ಅರೌಂಡ್ ಎಷ್ಟು ಪರ್ಸೆಂಟೇಜ್ ಮಾಡ್ಕೊಡ್ಬೋದು ಸರ್? ಪ್ರೊಫೈಲ್ ಚೆನ್ನಾಗಿದ್ರೆ 2 ಲಕ್ಷ ಸಾಕು ಸರ್. 2 ಲಕ್ಷ ಡೌನ್ ಪೇಮೆಂಟ್ ಸಾಕು. ಪ್ರೊಫೈಲ್ ಚೆನ್ನಾಗಿದ್ರೆ, ಪ್ರೊಫೈಲ್ ಚೆನ್ನಾಗಿದ್ದು ಪೂರ್ತಿ ಚೆನ್ನಾಗಿದ್ರೆ ಇನ್ನೊಂದು 50,000 ರೂಪಾಯಿ ನೀವೇ ಕೊಟ್ಬಿಟ್ಟು ಕಳಿಸ್ತೀರಾ? ಇಲ್ಲ ಸರ್. ಅಂದ್ರೆ ಹೆಚ್ಚು ಕಮ್ಮಿ 12 ಲಕ್ಷ ಲೋನ್ ಆಗೋ ಸಾಧ್ಯತೆಗಳಿದಾವ? ಇಲ್ಲ, ಆಗಲ್ಲ. 9 ಲಕ್ಷವರೆಗೂ ಲೋನ್ ಮಾಡ್ತೀವಿ. 9 ಲಕ್ಷದವರೆಗೂ ಲೋನ್ ಆಗುತ್ತೆ. 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ಉಳಿದಿದ್ದೆಲ್ಲ ಲೋನ್ ಮಾಡಿಸ್ಕೊಡ್ತೀರಾ? ಹೌದು, ಮಾಡಿಸ್ಕೊಡ್ತೀವಿ. ಸೊ ಇಷ್ಟು ನಿಮ್ಮ VIP ಕಾರ್ಸ್ ಕಡೆಯಿಂದ ಒಂದು ಆಶ್ವಾಸನೆ ಅಲ್ವಾ ಸರ್? ಸೊ ಈ ಗಾಡಿಗಳಲ್ಲಿ 10 ಗಾಡಿಗಳು ಕೂಡ ಹೆಂಗಿದೆ ಸರ್ ಕಂಡೀಷನ್ಸ್ ಎಲ್ಲ? ಸರ್ ಕಂಡೀಷನ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿರೋದು, ಬಟ್ ಇರೋದ್ರಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡಿಸಿದೀವಿ. ಓಕೆ. ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಡ್ತೀವಿ. ಆ ಥರನಾ? ಏನಾರ ಸಣ್ಣ ಪುಟ್ಟ ಕೆಲಸ ಇದ್ರೆ ನೋಡಿ ಸರ್, ಕ್ಲಚ್ ಲೋಡಿಂಗು, ಸಸ್ಪೆನ್ಷನ್, ಇಂಜಿನ್ ಎಲ್ಲ ಏನು ಮಾತಾಡೋ ಥರ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದ್ರೆ ಮಾಡ್ಕೊಡ್ತೀವಿ. ಅವೆಲ್ಲ ಮೈನರ್ ಬಿಡಿ, ಎಲ್ಲಾದ್ರೂ ಮಾಡ್ಕೊಂಬರ್ತೀವಿ. ಹೊಡೆದಾಕಿರ 5,000 ರೂಪಾಯಿ ಲೆಕ್ಕಾಚಾರ ಬೇಡ, 10,000 ರೂಪಾಯಿ ಲೆಕ್ಕಾಚಾರ ರೂಪಾಯಿ. ಸೊ ಈಗ ಏನು ಹೇಳ್ತಾ ಇದ್ರೆ 11.5 ಲಕ್ಷ ಫೈನಲ್. ಹೌದು. ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ ಸರ್, ಏನಾದರೂ ಫೈನಲ್ ಮಾರ್ಕೆಟ್ ಚೆಕ್ ಮಾಡ್ಬೋದಾ? ಚೆಕ್ ಮಾಡಲಿ. ಬೇರೆ ಡೀಲರ್ ಹೋಗ್ಬೋದಾ? ಮಾಡಲಿ. ಅಪ್ಲಿಕೇಶನ್ ಚೆಕ್ ಮಾಡ್ಬೋದಾ? ಚೆಕ್ ಮಾಡಲಿ, ಏನು ತೊಂದರೆ ಇಲ್ಲ. ಈ ಪ್ರೈಸ್ಗೆ ಎಲ್ಲೂ ಸಿಗಲ್ಲ. ಇದೇ ನಿಮ್ದೇ ಡೆಡ್ ಲೈನ್. ಹೌದು. 11.5 ಲಕ್ಷಕ್ಕೆ 2019 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್, 7 ಸೀಟರ್ ವೆಹಿಕಲ್, ಇನೋವಾ ಕ್ರಿಸ್ಟಾ, ಟೊಯೋಟಾ ಇನೋವಾ ಕ್ರಿಸ್ಟಾ ಅಲ್ವಾ ಸರ್? FLT. ಸೊ ಯಾರಿಗೆ ಬೇಕು ನೋಡ್ಕೊಳ್ಳಿ. ಎಲ್ಲರಿಗೂ ಕೊಡಲ್ಲ ಸರ್ ಗಾಡಿ. FLT ಬಂದು ಶೋರೂಮ್ ಅಲ್ಲಿ ಸಿಂಗಲ್ ಗಾಡಿ ತಗೊಂಡ್ರೆ ಯಾರಿಗೂ ಕೊಡಲ್ಲ. ಜಿ ವರ್ಷನ್ನೇ ಬೇಸಿಕ್. ಸೊ ಒಂದು ಕಂಪ್ನಿಗೆ ಒಬ್ಬ ಬುಕ್ ಮಾಡಿದ್ರೆ 20-30 ಗಾಡಿ ಬುಕ್ ಮಾಡಿದ್ರೆ ಮಾತ್ರ ಸ್ಪೆಷಲ್ ಆಗಿ ಈ ಗಾಡಿ ಕೊಡ್ತಾನೆ, FLT. ಓಕೆ. ಒಬ್ಬ ಕಸ್ಟಮರ್ ಹೋಗಿ ಕೇಳಿದ್ರೆ FLT ಗಾಡಿ ಇಲ್ಲ, 20-30 ತಗೊಂಡ್ರೆ ಮಾತ್ರ ಈ ಗಾಡಿ ಕೊಡ್ತಾರೆ. ಸೊ ಈ ಗಾಡಿಗಳೆಲ್ಲ ಏನ್ ಕೆಲಸ ಮಾಡಿರ್ತಕ್ಕಂಥದ್ದು, ಎಲ್ಲಿಗೆ ದುಡಿದಿದ್ದಾವೆ ಇವೆಲ್ಲ ಇಷ್ಟು ದಿನ? ಇದೆಲ್ಲ ಕಂಪ್ನಿಗೆ ಸರ್. ಕಂಪ್ನಿಗೆ ದುಡಿದಿರ್ತಕ್ಕಂಥ ಎಲ್ಲ ಕಂಪ್ನಿ ಓಡಿರೋದು. ಸೊ ಎಲ್ಲ ಬೆಂಗಳೂರಲ್ಲೇ ಓಡಿರೋದು? ಬೆಂಗಳೂರಲ್ಲೇ ಸರ್, ಬೆಂಗಳೂರಲ್ಲೇ ಓಡಿರೋದು. 19, 20, 21 ಲಾಕ್ಡೌನ್ 3 ವರ್ಷ ಮನೇಲೇ ಬಿತ್ತು. ಇನ್ನು 2 ವರ್ಷ ಗಾಡಿ ಓಡ್ತು. ಓಕೆ. ಆಮೇಲೆ ಇನ್ನು 2 ವರ್ಷ ಮಾಡ್ಲಿಲ್ಲ ಅಂತ ನಿಲ್ತು ಅಷ್ಟೇ. ಈ ಗಾಡಿ ನಿಂತಿರೋದು ಬಿಟ್ರೆ ಓಡಿರೋದು ಕಡಿಮೆ. ಅದೇ ರೀಸನ್ಗೋಸ್ಕರನೇ ಶೋರೂಮ್ ಇಷ್ಟು ಅಷ್ಟು ನೀಟಾಗಿರೋ ಗಾಡಿ ನೀಟಾಗಿ ಸಿಗ್ತಾ ಇದೆ. ಸೊ ಯಾರಿಗೆಲ್ಲ ನೋಡಿ ಬೇಕಾಯ್ತಾ VIP ಕಾರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸಿಂಪಲಾಗಿ ಹೇಳೋದು ಇಷ್ಟೇ, 2019 ಮಾಡಲು ಸಿಂಗಲ್ ಓನರು, ಲೆಸ್ ಡ್ರಿವನ್ ವೆಹಿಕಲ್. ಅಂದರೆ ಈ ಗಾಡಿಗಳಿಗೆ ಅದೊಂಥರ ಲೆಸ್ ಡ್ರಿವನ್ ಅಂತಲೇ ಹೇಳ್ಬೋದು. ಸೊ ಬೇರೆ ಗಾಡಿಗಳೆಲ್ಲ ಆ ಕಿಲೋಮೀಟರ್ ನೋಡಿದ್ರೆ ಅಬ್ಬಬ್ಬ ಅಂತ ಬಾಯಿ ಮೇಲೆ ಬೆರಳಿಡ್ಬೇಕು. ಸೊ ಆ ಥರ ಗಾಡಿಗಳೆಲ್ಲ ಗುಡ್ ಕಂಡೀಷನ್. ಟೊಯೋಟಾ ಇನೋವಾ ಅಂದ್ರೇ ಆ ತಾಕತ್ತು, ಆ ಗೇಜು, ಆ ಇಂಜಿನಿಗೆ ಇರ್ತಕ್ಕಂಥ ಗತ್ತು, ಗಾಂಭೀರ್ಯತೆ. ಸೊ ಈ ಥರ ಗಾಡಿಗಳು ಬೇಕು ಅಂದರೆ ನೀವು VIP ಕಾರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಔಟ್ಲುಕ್ ನೋಡ್ತಾ ಇರ್ಬೋದು, ಎಲ್ಲ ಡೆಂಟ್ ಆಗಿರ್ಬೋದು, ಸ್ಕ್ರಾಚ್ ಆಗಿರ್ಬೋದು, ಎಂಥದ್ದು ಇಲ್ಲ. ಚಿಕ್ಕ ಪುಟ್ಟದಿತ್ತಂದ್ರೆ ಅದನ್ನು ಕೂಡ ಚಿಕ್ಕ ಪುಟ್ಟ ಮಾಡಿಸ್ಕೊಡ್ತಾರೆ. ಸೊ ಅಂಥದ್ದು ಎಂಥದ್ದು ಇಲ್ಲ, ಗಾಡಿ ಗುಡ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಲೋನ್ ಬೇಕು ಅಂತಂದ್ರೆ ಅಪ್ ಟು 50% ಇಂದ 80% ವರೆಗೂ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತಾ, ಬರೀ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, VIP ಕಾರ್ಸ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತಾರೆ. 10 ಗಾಡಿಲಿ ಯಾವ ಗಾಡಿ ನಿಮ್ದಾಗುತ್ತೋ ಬನ್ನಿ, 10 ಗಾಡಿನೂ ಟೆಸ್ಟ್ ಡ್ರೈವ್ ಕೊಡ್ತಾರೆ. ಚೆಕ್ ಮಾಡ್ಕೊಳ್ಳಿ, ಇಂಟೀರಿಯರ್ ನೋಡ್ಕೊಳ್ಳಿ, ಎಲ್ಲ ನೋಡ್ಕೊಂಡೇ ನೀವು ತಗೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲ ಗುಡ್ ಕಂಡೀಷನ್ ಅಲ್ವಾ ಸರ್? ಲೋನ್ ಅರೌಂಡ್ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಇನ್ನೇನು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಲೋನ್ ಮಾಡಿಸ್ಕೊಟ್ಟಿದ್ದೀರಾ ಸ್ವಲ್ಪ ಜನ? ಮಾಡಿಸ್ಕೊಟ್ಟಿದ್ದೀವಿ ಸರ್. ಬರೀ 2 ಲಕ್ಷ ಡೌನ್ ಪೇಮೆಂಟ್. ಪ್ರೊಫೈಲ್ ಚೆನ್ನಾಗಿದ್ರೆ 2 ಲಕ್ಷ ಡೌನ್. ಉಳಿದಿದ್ದೆಲ್ಲ ಲೋನೇ ಅಲ್ವಾ? ಹೌದು. ಸೊ ನೀವು ಹೇಳಿದ್ರಿ ಆಲ್ರೆಡಿ ಕಂಪ್ನಿಗೆ ಓಡಾಡಿರ್ತಕ್ಕಂಥ ಗಾಡಿಗಳು, ಓನ್ಲಿ ಬೆಂಗಳೂರಲ್ಲೇ ಓಡಾಡಿರ್ತಕ್ಕಂಥ ಗಾಡಿಗಳು ಇವು ಅಲ್ವಾ ಸರ್? ಬೆಂಗಳೂರೇ.
ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಿಲ್ಲ. ನೀವು ಆಗ್ಲೇ ಹೇಳಿದ್ರಿ ಕೋವಿಡ್ ಇಂದ ಸ್ವಲ್ಪ ವರ್ಷ ನಿಂತ್ಕೊಂತು, ಹೌದು. ಆಮೇಲೆ ಸ್ವಲ್ಪ ವರ್ಷ ದುಡಿತು, ಆಮೇಲೆ ಬಿಸ್ನೆಸ್ ಡೌನ್ ಆಗಿ ಬಿಸ್ನೆಸ್ ಡೌನ್ ಆಗಲ್ಲ ಸರ್, ಮಾಡ್ಲೊಲ್ಟೋಯ್ತು. ಒಂದ್ ಕಂಪ್ನಿಗೆ 5 ವರ್ಷ ಅಷ್ಟೇ ಇದು ಯೂಸ್ ಮಾಡಿ. ಓಕೆ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ನ ತೆಗೆದುವಾಗ ಈ ತರ ಸೇಲ್ ಮಾಡ್ಲೇಬೇಕು ಗಾಡಿಗಳು. ಒಂದ್ ಕಂಪ್ನಿಗೆ 5 ವರ್ಷ ಓಡುತ್ತೆ, 5 ವರ್ಷದಲ್ಲಿ 3 ವರ್ಷ ಸ್ಟಾಪ್ ಆಗೇ ನಿಂತ್ಕಂತು, ಇನ್ನು 2 ವರ್ಷ ಓಡ್ತು, ಮತ್ತೆ ಸ್ಟಾಪ್. ಓಕೆ ಓಕೆ ಓಕೆ. ಗಾಡಿ ಓಡ್ಲಿಲ್ಲ ಇದು. ಓಕೆ, ಗಾಡಿ ಓಡಿದ್ರೆ ಕಂಪನಿ ಅಂಡರ್ ಅಲ್ಲಿ ಇರ್ತಕ್ಕಂಥ ಗಾಡಿಗಳು. ಹೌದು. ಸೊ ಹಿಂಗೆ ಇರ್ಬೇಕು ಗಾಡಿಗಳು, ಹಿಂಗೆ ಸರ್ವಿಸ್ ಮಾಡಿಸ್ಬೇಕು, ಇದೇ ತರನೇ ಇರಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ ಮೇಂಟೈನ್ ಮಾಡ್ತಿರ್ತಾರೆ, ಅದೇ ತರನೇ ಮೇಂಟೈನ್ ಆಗಿರ್ತಕ್ಕಂಥ ಗಾಡಿಗಳು. ಸರ್, ಈಗ 11.5 ಲಕ್ಷಕ್ಕೆ ಈ ಗಾಡಿಗಳನ್ನ ಕೊಡ್ತಾ ಇದ್ದೀರಾ. ಸೊ ಯಾವ ಗಾಡಿ ಬೇಕು, ಮೊದಲನೇ ಗಾಡಿಯಿಂದ ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, 6th, 7th, 8th, 9th, 10th 10 ಗಾಡಿಗಳಲ್ಲಿ ಯಾವ ಗಾಡಿ ಚೂಸ್ ಮಾಡ್ತಿರೋ ಮಾಡಿ 10 ಗಾಡಿಗೂ ಲೋನ್ ಆಗುತ್ತೆ. 10 ಗಾಡಿನೂ 19 ಮಾಡಲು ಸಿಂಗಲ್ ಓನರ್ ಡೀಸೆಲ್ 7 ಸೀಟರ್ ವೆಹಿಕಲ್. ಸರ್, ಮತ್ತೆ ಕೊನೆದಾಗ ಏನು ಹೇಳಕ್ ಇಷ್ಟಪಡ್ತೀರಾ? ಏನಿದೆ ಸರ್, ಯಾವಾಗ್ಲೂ ಹೇಳ್ತಾ ಇದ್ವಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರಿ ಶೋರೂಮ್, ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಅಂತ ಹೇಳ್ಬಿಟ್ಟು ಒಂದು ಲೆವೆಲ್ಗೆ ಎಲ್ಲೋ ಒಂದು ಡೆವಲಪ್ಮೆಂಟ್ ಅಂತ ನನಗೆ ಖುಷಿ ಇದೆ. ಹೌದು ಸರ್, ಆಗಿದೆ ಅಲ್ವಾ? ಆಗಿದೆ. ಸೊ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಎಫರ್ಟು, ಕನ್ಸಿಸ್ಟೆನ್ಸಿ, ಇವೆರಡೂ ಮುಖಾಂತರ ಒಬ್ಬ ಮನುಷ್ಯ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಆ ಕನ್ಸಿಸ್ಟೆನ್ಸಿ, ಆ ಎಫರ್ಟು, ಹಾರ್ಡ್ ವರ್ಕ್ ಎಲ್ಲ ನಿಮ್ಮ ಹತ್ರ ಇದೆ. ಇದೇ ತರ ನೀವು ಹೋಗ್ಲಿ. ಅವತ್ತು ನಿಲ್ಸಿದ್ದು ಎಲೆಕ್ಟ್ರಿಕ್ ಗಾಡಿ 1.5 ಲಕ್ಷ 2 ಲಕ್ಷ, ಅವತ್ತು ನಿಲ್ಸಿದ್ದು ಎಕ್ಸೆಂಟು, ಒಂದು ಶಿಫ್ಟ್ ಡಿಸೈರ್, ಆ ತರ ಚಿಕ್ಕ ಪುಟ್ಟ ಗಾಡಿಗಳು. ಅದಾದ್ಮೇಲೆ ಎರ್ಟಿಗಾ ಬಂದ್ರಿ, ಒಂದೊಂದೇ ಅಪ್ಡೇಟ್ ಆಗ್ತಾ ಬಂದ್ರಿ, ಮರಾಜಾಗ್ ಬಂದ್ರಿ, ಈಗ ಇನ್ನೋವಾ ಕ್ರಿಸ್ಟಾಗ್ ಬಂದ್ ನಿಂತಿದ್ದೀರಾ ಅಲ್ವಾ ಸರ್? ಇವಾಗ ಏನು 10 ನಿಲ್ಸಿದ್ರು, ಆಲ್ರೆಡಿ 10 ಸೋಲ್ಡ್ ಔಟ್ ಆಗಿದೆ. ಈಗ ಒಂದು 20 ಗಾಡಿಗಳು ಲೈನ್ಗೆ ಇರ್ತಕ್ಕಂಥದ್ದು. ಇದೇ ತರ 200 ಗಾಡಿಗಳನ್ನ ನಿಲ್ಸಿ ಅಂತ ನಿಮ್ಗೊಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. 11.5 ಲಕ್ಷಕ್ಕೆ ನಮ್ಮ VIP ಕಾರ್ಸ್ ಕಡೆಯಿಂದ ವಿನಯ್ ಸರ್ ಕೊಡ್ತಾರೆ. ಯಾರಾದರೂ ಬಂದರೆ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೇಸ್ ಏನಾದರೂ ಲೇಡೀಸ್ ಬರ್ತೀರಾ, ಯೋಚನೆ ಮಾಡೋ ಅವಶ್ಯಕತೆ ಏನಿಲ್ಲ, ಅವರ ವೈಫು ಕೂಡ ಇದ್ದಾರೆ. ಸೊ ಹಾಗೆ ಅವ್ರಿಗೇನು ಪ್ಲ್ಯಾನ್ಡಲ್ಲಿ ನಾನೇನು ಇನ್ಫಾರ್ಮ್ ಮಾಡಿಲ್ಲ. ನೋಡಿ, ಅಲ್ಲಿ ಕಸ್ಟಮರ್ ಬಂದಿದ್ದಾರೆ, ಮೇಡಮ್ ಆಲ್ರೆಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವರು ವಿನಯ್ ಸರ್ನ ಧರ್ಮಪತ್ನಿಯವರು. ನೀವೇನೂ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ. ಲೇಡೀಸ್ ಬಂದರೂ ಕೂಡ ನಿಮಗೆ ಟ್ರಾನ್ಸ್ಪರೆಂಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಲೋನ್ ವಿಚಾರ ಆಗಿರ್ಬೋದು, ಗಾಡಿ ಡೀಟೇಲ್ಸ್ ಆಗಿರ್ಬೋದು, RC ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ವಿಚಾರನೂ ಕೂಡ ಅವರ ವೈಫೇ ನೋಡ್ಕೋತಾರೆ. ಸೊ ನೀವು ಯಾವುದ್ರ ಬಗ್ಗೆನೂ ಸಂಕೋಚ ಪಡೋ ಅವಶ್ಯಕತೆ ಇಲ್ಲ. ಅಯ್ಯೋ, ನಾನು ಲೇಡೀಸ್ ಇದ್ದೀನಿ, ನನ್ನ ಮಗುಗೆ ಹೇಗಪ್ಪ ಕೊಡಿಸೋದು, ನಮ್ಮ ಹಸ್ಬೆಂಡ್ಗೆ ಹೇಗಪ್ಪ ಕೊಡಿಸೋದು, ಅದ್ರ ಬಗ್ಗೆ ತಿಳ್ಕೊಂಡು ಹೇಗಪ್ಪ ಕೊಡೋದು, ನಾನು ಗಿಫ್ಟ್ ಹೇಗಪ್ಪ ಕೊಡಬೇಕು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಹತ್ರ ಮಾತಾಡಿ ಒಂದೇ ಸರಿ ಡೆಲಿವರಿಗೆ ಬನ್ನಿ. ಓಕೆನಾ? ಗಾಡಿ ಡೆಲಿವರಿಗೆ ಆರಾಮ್ಸೆ ಎಲ್ಲ ರೆಡಿ ಮಾಡಿ ನಿಮಗೆ ಸಪೋರ್ಟಿಂಗ್ ಆಗಿ ಇರ್ತಾರೆ. ಏನು ಮೇಡಮ್, ಸತ್ಯನಾ? ಪ್ರತಿಯೊಂದು ಟ್ರಾನ್ಸ್ಪರೆಂಟ್ ಆಗಿ. ಸೊ ಎದುರುಗಡೆ ಇರ್ತಕ್ಕಂಥದ್ದೇ VIP ಕಾರ್ಸ್, ಅಲ್ಲಿ ಆಫೀಸ್ ಇದೆ, ಅಲ್ಲಿರ್ತಾರೆ. ಸೊ ಇಲ್ಲಿ ಸ್ಟಾಕ್ನ ನಿಲ್ಸ್ಕೊಂಡಿದ್ದಾರೆ. ಅಲ್ಲೂ 1-2 ಗಾಡಿ ಇದೆ, ಅಲ್ಲೂ ಕೂಡ ಸಿಟ್ಟಿಂಗ್ ಅಂದರೆ ಚೇರ್ಗಳನ್ನ ವ್ಯವಸ್ಥೆ ಮಾಡಿದರೆ ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಬ್ಬರು ಅವಶ್ಯಕತೆ ಇಲ್ಲ ಸರ್, ಲೇಡೀಸ್ ಬರಲಿ ಜೆಂಟ್ಸ್ ಬರಲಿ ಅಲ್ವಾ, ಎಲ್ಲರನ್ನೂ ಚೆನ್ನಾಗಿ ಅಟೆಂಡ್ ಮಾಡ್ತೀವಿ. ಓಕೆ, ಒಟ್ಟಿನಲ್ಲಿ ಇಬ್ಬರು ಎಫರ್ಟ್ ಹಾಕಿ ಶ್ರಮಪಟ್ಟು ಒಂದು ಕೋಟೆನ ಕಟ್ಟಿದ್ದಾರೆ. ಅದೇ VIP ಕಾರ್ಸು. ಒಂದು ಸಂಸ್ಥೆನ ಕಟ್ಬೋದು, ಬಟ್ ಬೆಳೆಸೋದು ಅಷ್ಟು ಈಸಿ ಅಲ್ಲ. ಇವತ್ತು ಬೆಳೆಸಿದರೆ ಅದನ್ನ ಉಳಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ಆಶೆ ಅಂತ ಹೇಳ್ತಾ, ಮೇಡಮ್ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದೀರಾ. ನೀವು ಕೂಡ ಅವ್ರದೇ ಪೇಜಲ್ಲಿ VIP ಕಾರ್ಸ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಆ ಪೇಜಲ್ಲೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀರಾ. ಕಸ್ಟಮರ್ ರಿವ್ಯೂ ಅಷ್ಟೇ, ಗೂಗಲಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಡೈರೆಕ್ಟಾಗಿ ಬಂದಾಗಿರ್ಬೋದು. ಮ್ಯಾಮ್, ನಿಮ್ಮಷ್ಟು ರೆಸ್ಪಾನ್ಸ್ ನಾನು ಎಲ್ಲೂ ನೋಡಿಲ್ಲ ಅಂತಂದರೆ ಎಲ್ಲ ಒಂದು 5 ಸ್ಟಾರೇ ಕೊಡೋದು ಅಲ್ವಾ? ಯಾರೋ 100ಕ್ಕೊಬ್ರು ಸರ್, 100ಕ್ಕೊಬ್ರು, ಯಾರೋ 100ಕ್ಕೊಬ್ರು ಇದ್ದೇ ಇರ್ತಾರೆ. ಲಾಸ್ಟ್ ಟೈಮ್ ಮೇಡಮ್ ಹೇಳ್ತಾ ಇದ್ರು, ನೀವು ತಗೊಂತಿರೋ ಬಿಡ್ತಿರೋ ವಿಡಿಯೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ, ಸೊ ಅವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ ಪ್ರಕಾರ ಸುಮಾರು ಜನ ಶೇರ್ ಮಾಡಿದ್ದಾರೆ ಮೇಡಮ್. ಅವ್ರಿಗೆ ನಿಮ್ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿ, ಅವತ್ತು ಮಾಡಿದ್ದೆ ಒಂದು ಸ್ವಲ್ಪ ತಿಂಗಳುಗಳ ಹಿಂದೆ, ಬಡವ್ರ ಮಕ್ಕಳು ಬೆಳಿಬೇಕಂಡ್ರೆ ಅಂತ ಹೇಳ್ಬಿಟ್ಟು, ಅದು ಒಂದು ಖುಷಿ ವಿಚಾರ. ಆ ಟ್ಯಾಗ್ಲೈನೇ ಬೇರೆ ಇದೆ ಅಲ್ವಾ ಸರ್? ಇಲ್ಲ ಸರ್, ನಾನು ತುಂಬಾ ಜನಕ್ಕೆ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಎಕ್ಸೆಂಟು, ಮರಾಜಾ ಇದೆಲ್ಲ ತಗೊಂಡೋಗಿದಾರಲ್ಲ ಸರ್, ಅವ್ರು ತುಂಬ ಬಡವರೇನೆ. ಬಟ್ ಅವ್ರಿಗೆ ಇವತ್ತು ಅದೇ ಕ್ವಾಲಿಟಿ ಕೊಟ್ಟಿದ್ದೀವಿ, ಅದೇ ಮೇಂಟೈನ್ ಮಾಡಿದ್ದೀವಿ. 50,000 ಅಡ್ಜಸ್ಟ್ ನೋಡಿ, ನಮ್ಮ ಹತ್ರ 50,000 ಅಡ್ಜಸ್ಟ್ ಮಾಡಕ್ ಆಗಲ್ಲ ನನಗೂ ಗಾಡಿ ಕೊಟ್ಟಿದ್ದೀವಿ ಅಲ್ವಾ? 20,000 ಇಸ್ಕೊಂಡು 30,000 ಇದ್ದಾಗ ಕೊಡಪ್ಪ ತಗೊಂಡೋದು, ಆ ಥರನೂ ಅಡ್ಜಸ್ಟ್ಮೆಂಟ್ ಅವರು ಅದೇ ಥರ ಕೊಟ್ಟಿದ್ದೀವಿ. ವಾಪಸ್ ನಮಗೆ ರಿಟರ್ನ್ ಮಾಡಿದ್ದಾರೆ. ಈ ಕೆಲವೊಬ್ಬರು ಇನ್ನ ಇರ್ತಾರಲ್ಲ ಸರ್, ಒಬ್ಬೊಬ್ರು ಫೋನ್ ಎತ್ತಾರರು, ನಾವು ಆ ಥರ ಅಲ್ಲ, ಆ ಥರ ಅಲ್ಲ ಅನ್ನೋನೇ ಆ ಥರ ಸರ್. ಆ ಥರ ಒಂದು 3-4 ಜನ ಮಾಡಿದ್ದಾರೆ ಅಷ್ಟ್ಬಿಟ್ರೆ ಇನ್ನು ಪ್ರತಿಯೊಬ್ಬರು ಹೇಳಿ ಟೈಮಿಗೆ ಕೊಟ್ಟಿದ್ದಾರೆ, ಸಾಲನೂ ತಗೊಂಡೋಗಿದ್ದಾರೆ. ಬಟ್ ಹ್ಯಾಪಿ ಆಗಿದ್ದಾರೆ ಸರ್ ಅಲ್ವಾ? ಸೊ ಎಲ್ಲರ ಬಗ್ಗೆನೂ ಹೇಳಿದ್ರೆ, ನಿಮ್ಮ ಧರ್ಮಪತ್ನಿಯವ್ರ ಬಗ್ಗೆ ಹೇಳಿ. ಸಪೋರ್ಟಿಂಗ್ ಆಗಿ ಅಷ್ಟು ತಿಂಗಳುಗಳಿಂದ ನಿಮ್ ಜೊತೆಗೆ ನಿಂತಿದ್ದಾರೆ. VIP ಕಾರ್ಸ್ ನ ಕಟ್ಟಿದೀರಾ, ಜೊತೆ ನಿಂತ್ಕೊಂಡು. ಏನ್ ಹೇಳ್ತೀರಾ ಅವ್ರ ಬಗ್ಗೆ ಒಂದೆರಡು ಮಾತಾಡಿ.
ಏನು ಹೇಳೋದು ಸರ್, ಏನು ಹೇಳ್ಬೇಕು ಹೇಳಿ. ಹೇಳಲ್ಲ. ಏನು ನೋ ವರ್ಡ್ಸ್. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರ ಜವಾಬ್ದಾರಿ. ಸರ್ ಹಂಗಾರೆ ಹಂಗೆ ಎಲ್ಲಾರ ವೈಫು ನಿಮ್ಮ ವೈಫ್ ತರ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ರೆ ಎಲ್ಲರೂ ಎಲ್ಲೆಲ್ಲ ಹೋಗ್ತಿದ್ರು. ಸೊ ಅವ್ರು ಬರೀ ಸಪೋರ್ಟಿಂಗ್ ಅಲ್ಲ, ಅದಕ್ಕೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲ್ದೇನೆ. ಸೊ ನನಗಂತೂ ಮನಸ್ಸಾಕ್ಷಿಯಿಂದ ತುಂಬ ಖುಷಿ ಇದೆ. ಅವ್ರು ಅಷ್ಟು ಸಪೋರ್ಟಿಂಗ್ ಕೊಟ್ಟು ಕಸ್ಟಮರ್ ಅಟೆಂಡ್ ಮಾಡ್ತಾ ಇದ್ರು, ಇವ್ರು ವಿಡಿಯೋ ಮಾಡ್ತಾ ಇದ್ರೆ, RTO ನೋಡ್ಕೋಬೇಕು, ಒಂದು ಗಾಡಿನ ಸೇಲ್ಸ್ ಮಾಡ್ತಾ ಇದ್ರು. ಆಫ್ಟರ್ ಸೇಲ್ಸ್ ಕೂಡ ವರ್ಕ್ ನಡೀತಾ ಇರುತ್ತೆ ಡಾಕ್ಯುಮೆಂಟ್ ವಿಚಾರಗಳಲ್ಲಿ. ಎಲ್ಲಾ ವಿಚಾರದಲ್ಲೂ ಕೂಡ ಬಿಸಿ ಇರ್ತಾರೆ, ಒಬ್ಬರೇ ಮೇಂಟೈನ್ ಮಾಡೋಕ್ಕಾಗಲ್ಲ. ಡಾಕ್ಯುಮೆಂಟ್ ಸ್ವಲ್ಪ ಲೇಟ್ ಆಗುತ್ತೆ ಸರ್, ಬಟ್ ಆದ್ರೂ ನಮ್ಮ ಹತ್ರ ತಗೊಂಡೋಗ್ರೆ ಕಸ್ಟಮರ್ ಹೆಂಗೆ ಅಂದ್ರೆ ನಾವ್ ಹೇಳಿದ್ದ ಅರ್ಥ ಮಾಡ್ಕೊಂಡು 2 ದಿನ ಕಾಯ್ತಾರೆ ಸರ್. ಅದೇ ಖುಷಿ ಸರ್. 2 ತಿಂಗಳಾದ್ರೂ ಪರವಾಗಿಲ್ಲ, ನಾವ್ ಹೇಳಿದ್ದ ಅರ್ಥ ಮಾಡ್ಕೊಂಡು ಕಾಯ್ತಾರೆ, ಅದೊಂದೇ ಖುಷಿ ನಮ್ಗೆ. ಲೋನ್ಗೆ ಹೋಗ್ಬಿಟ್ರೆ ನೋ ಪ್ರಾಬ್ಲಮ್ ಸರ್, ಅವ್ರ ಪಾಡಿಗೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ಫುಲ್ ಕ್ಯಾಶ್ಗೆ ಹೋದ್ರೆ ಪ್ರಾಬ್ಲಮ್. ನಮ್ಗೆ ಫುಲ್ ಕ್ಯಾಶಿಗೆ ಬರಲೇಬಾರ್ದು ಅನ್ಸ್ಬಿಡುತ್ತೆ ನನ್ನ ಸರ್, ಸೀರಿಯಸ್. ಹಾಗಂದ್ರೆ ನಡ್ಸಕ್ಕೆ ಆಗಲ್ಲ ಸರ್. ನೋಡಿ, ಒಬ್ರು ಡಿಮೋಟಿವ್ ಆದ್ರೆ ಒಬ್ರು ಮೋಟಿವೇಟ್ ಮಾಡಕ್ ಇರ್ತಾರೆ. ಸೊ ಅದಕ್ಕೇನೆ ಬಿಸ್ನೆಸ್ ನಡೀತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ತುಂಬಾ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ. VIP ಕಾರ್ಸ್ ಇನ್ನು ಚೆನ್ನಾಗಿ ಬೆಳೀಲಿ. ಸೊ ಇವತ್ತೇನು ಇಷ್ಟು ಕಾರ್ಗಳನ್ನ ಹೊಂದಿರತಕ್ಕಂಥ ಸಂಸ್ಥೆ ಆಗಿದೆಯೋ, ಇನ್ನು ಸಾವಿರಾರು ಕಾರ್ಗಳನ್ನ ಹೊಂದತಕ್ಕಂಥ ಸಂಸ್ಥೆಯಾಗಿ ಬೆಳೀಲಿ ಅಂತ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕು, ಸೊ ಈ ವಿಡಿಯೋ ಡೆಡಿಕೇಟೆಡ್ ಆಗಿ ಇನೋವಾ ಕ್ರಿಸ್ಟಾಗೋಸ್ಕರನೇ ಮಾಡಿರ್ತಕ್ಕಂಥದ್ದು. ಇದು ಬಿಟ್ಟು ಇನ್ನು ಸುಮಾರು ಕಾರ್ಗಳು ಇವ್ರ ಹತ್ರ ಸ್ಟಾಕ್ ಸಿಗುತ್ತೆ. ಸೊ ಎಕ್ಸೆಂಟ್ ಬೇಕಾ, ಸ್ವಿಫ್ಟ್ ಡಿಸೈರ್ ಬೇಕಾ, ಅಥವಾ ಹ್ಯುಂಡೈ ಔರಾ ಬೇಕಾ, ಅಥವಾ ಎಲೆಕ್ಟ್ರಿಕ್ ಗಾಡಿ ಬೇಕಾ, ಸ್ವಿಫ್ಟ್ ಬೇಕಾ, ಲೇಟೆಸ್ಟ್ ಮಾಡಲ್ಗಳೆಲ್ಲ ಇವ್ರ ಹತ್ರ ಸ್ವಿಫ್ಟ್ಗಳು ಸಿಗುತ್ತೆ ಅವಾಗವಾಗ. ಸೊ ಎನ್ಕ್ವೈರಿ ಮಾಡ್ತಾ ಇರಬೇಕಷ್ಟೇ. ರೀಸೆಂಟಾಗಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ 25 ಮಾಡಲು ಸ್ವಿಫ್ಟ್ ರೀಸೆಂಟಾಗಿ ಸೇಲ್ ಆಯಿತು. ಸೊ ಸರ್ ಡಿಸೈರು ಇವತ್ತು ಬಂದ್ರೆ ಇನ್ನು 2 ದಿನದಲ್ಲಿ ಗಾಡಿ ಇರಲ್ಲ. ಎರಿಟಿಗ ಮತ್ತೆ ಶಿಫ್ಟ್ ಇದೆಲ್ಲ ನಾನು ವಿಡಿಯೋ ಬಿಟ್ಟು ನೆಕ್ಸ್ಟ್ ಡೇನೇ ಬುಕ್ ಆಗುತ್ತೆ. ನೋಡಿ, ಆ ಗಾಡಿ ಒಳಗೆ ನಿಂತಿರೋ ಗಾಡಿ ನಿನ್ನೆ ಬಂದಿದ್ದ ಗಾಡಿ ಇವತ್ತು ಬುಕ್ ಆಯ್ತು. ನೆಕ್ಸ್ಟ್ ಬರೋರಿಗಿಲ್ಲ ಗಾಡಿ. ಎರ್ಟಿಗ ಡಿಸೈರ್ ಆ ಥರ ಎಷ್ಟು ಎನ್ಕ್ವೈರಿ ಇದೆ ನಿಮ್ಮಲ್ಲಿ ಅಲ್ವಾ? ಹೌದು ಸರ್. ವೈಟಿಂಗ್ ಅಲ್ಲಿ ಇರ್ತಾರೆ ಸರ್. ನಮ್ಮ ಫಾಲೋವರ್ಸ್ ಇದಾರಲ್ಲ, ಅವರು ಆಲ್ಮೋಸ್ಟ್ ನಾವು ವಿಡಿಯೋ ಬಿಡೋದು ವೈಟಿಂಗ್ ಅಲ್ಲಿ ಇರ್ತಾರೆ. ಈ ಗಾಡಿ ತಗೋಬೇಕಾ, VIP ಕಾರ್ಸಲ್ಲಿ ಬರುತ್ತಾ, ನಾಳೆ ಬರುತ್ತಾ, ಬಂದ ತಕ್ಷಣ ಬುಕ್ ಮಾಡ್ಕೊಳ್ತಾರೆ. ಮೇಡಮ್, ನಾನು ಆಗಲೇ ಹೇಳಿದೆ ಯಾರು ಬೇಕಾದ್ರೂ ಬರ್ಬೋದು ಅಂತ. ಲೇಡೀಸ್ ಬರ್ತಾರೆ ನಿಮ್ಮ VIP ಕಾರ್ಸಿ, ಅವ್ರಿಗೆ ನಿಮ್ಮ ಕಡೆಯಿಂದ ಯಾವ ಥರ ಇದೆ ಹೇಳಿ, ನಿಮ್ಮ ಬಾಯಿದ್ದಾನೆ ಹೇಳ್ಬಿಡಿ. ಸರ್ ಅವರಿಗೂ ಅಷ್ಟೇ, ನಾನು ಅಂತ ಅಲ್ಲ, ನಮ್ಮ ಸ್ಟಾಫ್ಗಳಾಗಲಿ ನಮ್ಮ ಹಸ್ಬೆಂಡ್ ಆಗಲಿ ಏನು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ. ಮತ್ತು ಅವರಿಗೂ ಲೇಡೀಸ್ ಬಂದರೆ ಯಾವ ಥರ ಟ್ರೀಟ್ ಮಾಡ್ಬೇಕು ಆ ಥರನೇ ಸರ್ ಟ್ರೀಟ್ ಮಾಡೋದು. ಒಂದು 5,000 ಅವರು ಬಾಯಿ ಬಿಟ್ಟು ಹೇಳ್ತಾರೆ, ನಾವು ಲೇಡೀಸ್ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ, ಸ್ವಲ್ಪ ಬಿಟ್ಕೊಡಿ ಹಾಗೆ ಹೀಗೆ ಅಂತ. ಅದಕ್ಕೆಲ್ಲ ನಾವು ಮಕನೇ ನೋಡಲ್ಲ ಸರ್, ಒಂದು 5,000 ಸಾವಿರ ಬಿಟ್ಟೇ ಕೊಡ್ತೀವಿ. ಓಕೆ, ಅದೇ ಖುಷಿ ವಿಚಾರ. 1,000 ಮಕ ನೋಡಿ ಯಾವತ್ತೂ ವ್ಯಾಪಾರ ಮಾಡಿಲ್ಲ ಸರ್, ಯಾವತ್ತು ಸರ್. ಅದೇ ಖುಷಿ ವಿಚಾರ. ಸುಮಾರು ವೀಡಿಯೋಗಳಾಯಿತು. ಸುಮ್ಮನೆ ಈ ಡಿಸ್ಪ್ಲೇಲಿರೋ ನಂಬರ್ನ ಗೂಗಲಲ್ಲಿ ಹಾಕಿ ಅದೆಷ್ಟು ವೀಡಿಯೋಗಳು ಟಾಪಪ್ ಆಗ್ತಾ ಇದಾವೆ ಗೂಗಲಲ್ಲಿ, ಅಷ್ಟು ವೀಡಿಯೋಗಳು ಟಾಪಪ್ ಹಾಕಿದಾವೆ ಇವತ್ತು. SEO ಹೋಗಿ ಈ ಯೂಟ್ಯೂಬ್ ವಿಡಿಯೋ ಇವತ್ತು ಆಗ್ತಾ ಇದೆ. ಅಂದರೆ ಎಷ್ಟೋ 1 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ಕಲಿಂಗ್ಸ್ ಇವತ್ತು ಜನರೇಟ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಸೊ ಕಾಲ್ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೈಬೇಡಿ. ಆ ಟೈಮಿಂಗ್ಸ್ ಇರುತ್ತೆ, ಆ ಟೈಮಿಂಗ್ಸಲ್ಲಿ ಮಾಡಿ. ನಮಗೂ ಒಂದು ಸ್ವಲ್ಪ ರೆಸ್ಟ್ ಬೇಕು. ಬೈಯಲ್ಲ ಸರ್, ಕಮೆಂಟ್ ಸರ್. ಎತ್ತಿಲ್ಲ ಅಂದ್ರೂ ಕಾಲ್ ಬ್ಯಾಕ್ ಮಾಡೇ ಮಾಡ್ತೀವಿ ಅಲ್ವಾ? ಕಾಲ್ ಬ್ಯಾಕ್ ಮಾಡ್ತೀವಿ. ಇಲ್ಲಿ ಯಾರೋ ಕಸ್ಟಮರ್ ಇರ್ತಾರೆ, ಟೈಮಿಂಗ್ಸ್ ಬೇಡ. ಅವರು 8 ಗಂಟೆ ನೈಟ್ 8 ಗಂಟೆ ಮೇಲೆ ಒಳಗೆ ಯಾವಾಗ್ಲಾರು ಮಾಡಲಿ, ಬಟ್ ಎತ್ತಿಲ್ಲ ಅಂದರೆ ನೆಕ್ಸ್ಟ್ ಮಾಡ್ತೀವಿ. ನೋಡಿ, ಒಟ್ಟಿನಲ್ಲಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಇವ್ರಿಗೆ ಮಾತಾಡೋದಕ್ಕೆ ಬಿಟ್ಟರೆ ಆಲ್ಮೋಸ್ಟ್ ಇಡೀ ದಿನನೇ ಮಾತಾಡ್ತಾರೆ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ಅದ್ರ ಬಗ್ಗೆ ಕನ್ಸು ಕಟ್ಕೊಂಡಿದ್ದಾರೆ. ಯಾರಿಗೆಲ್ಲ ಇನೋವಾ ಕ್ರಿಸ್ಟಾ ಬೇಕು ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಬಿಟ್ಟು ಬೇರೆ ಗಾಡಿಗಳು ಬೇಕು ಅಂದರೆ ಎನ್ಕ್ವೈರಿ ಕೇಳಿ, ಇದ್ರೆ ಕರೀತಾರೆ. ಲೇಟೆಸ್ಟ್ ಮಾಡಲ್ಗಳು ಕೂಡ ಸಿಗುತ್ತೆ. ಓನ್ಲಿ ಸಿಂಗಲ್ ಓನರ್ಸ್ ಜಾಸ್ತಿ ಮೇಜರಾಗಿ ಇಲ್ಲಿ ಸೇಲ್ ಮಾಡ್ತಕ್ಕಂಥದ್ದು. ಪ್ರತಿಯೊಂದು ಸಿಂಗಲ್ ಅಲ್ವಾ ಸೇಲ್ ಮಾಡಿರೋದು. ಯಾವುದೋ 1, 2, 3 ಗಾಡಿ ಎಕ್ಸ್ಚೇಂಜ್ ಬಂದಿರೋ ಗಾಡಿ ಮಾತ್ರ ಸೆಕೆಂಡ್ ಓನರ್. ಇನ್ನೆಲ್ಲ ಪ್ರತಿಯೊಂದು ಗಾಡಿನೂ ಸಿಂಗಲ್ ಓನರ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಗಾಡಿ ಬೇಕು ಬೇಗ ಕಾಂಟ್ಯಾಕ್ಟ್ ಮಾಡಿ. ನಮ್ಮ VIP ಕಾರ್ಸ್, ಅಂಜನ್ ನಗರ, ಮಾಗಡಿ ಮೇನ್ ರೋಡ್, ಗೊತ್ತಲ್ವಾ?